ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಇವತ್ತು ನಾನು ನಿಮಗೆ ಆರೋಗ್ಯಕರವಾಗಿ ರಾಗಿ ಪಕೋಡನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ರಾಗಿಯಲ್ಲಿ ರಾಗಿ ಅಂಬ್ಲಿ, ರಾಗಿ ರೊಟ್ಟಿ ತಿಂದು ಬೋರ್ ಆಗಿದ್ದರೆ ಈ ಥರ ಡಿಫ್ರೆಂಟ್ ಟೇಸ್ಟ್ ಕೊಡೋ ರಾಗಿ ಪಕೋಡನ ಮಾಡ್ಕೊತೀನಿ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಿ ರಾಗಿ ಪಕೋಡನ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಾವು ಅಡುಗೆಯಲ್ಲಿ ಹೆಚ್ಚಾಗಿ ನುಗ್ಗೆ ಸೊಪ್ಪನ್ನು ಬಳಸೋದು ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ರಾಗಿ ಪಕೋಡಕ್ಕೆ ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ರಾಗಿ ಪಕೋಡಕ್ಕೆ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ಈ ಥರ ಹೊಸದಾಗಿ ನುಗ್ಗೆ ಸೊಪ್ಪಿನ ರಾಗಿ ಪಕೋಡನ ಮಾಡಿಕೊಂಡು ತಿನ್ನಿ. ನಾನಿಲ್ಲಿ ಮೊದಲಿಗೆ 2 ಈರುಳ್ಳಿನ ಉದ್ದವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಪುದೀನಾನ ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ. ನಂತರ 1 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ 1-2 ಕರಿಬೇವಿನ ಹೆಸರನ್ನು ಹಾಕ್ಕೊಂಡಿದ್ದೀನಿ. ನಂತರ 3-4 ಹಸಿಮೆಣಸಿಕಾಯನ್ನು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ನಾವಿಲ್ಲಿ ರಾಗಿ ಪಕೋಡವನ್ನು ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ನಾನು 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಂತರ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಾವು ಯಾವ ಅಳತೆಯಲ್ಲಿ ರಾಗಿ ಹಿಟ್ಟನ್ನು ಹಾಕ್ಕೊಂಡಿರ್ತೀವೋ ಅದೇ ಅಳತೆಯಲ್ಲಿ ಮೈದಾ ಹಿಟ್ಟನ್ನು ಸಹ ಹಾಕ್ಕೋಬೇಕು. ನಂತರ 1/4 ಕಪ್ಪಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಅಂದರೆ ಕಡಲೆಬೇಳೆ ಹಿಟ್ಟನ್ನು ಸಹ ಹಾಕ್ತಾಯಿದ್ದೀನಿ. ಇವಾಗ 3 ಹಿಟ್ಟನ್ನು ಹಾಕಿದ ನಂತರ ಚೆನ್ನಾಗಿ ಬೆರೆಸ್ಕೋಬೇಕು. ಇದರಲ್ಲೇ ಇರೋದು ಎಲ್ಲ. ನಾವು ಹಿಟ್ಟನ್ನು ಒಣದಿರುವಾಗಲೇ ಚೆನ್ನಾಗಿ ಬೆರೆಸಿದರೆ ಎಲ್ಲ ಕಡೆಯೂ ಹಿಟ್ಟು ಸ್ಪ್ರೆಡ್ ಆಗುತ್ತೆ. ನಾವು ನೀರು ಹಾಕಿ ಬೆರೆಸೋಕ್ಕೋದ್ರೆ ಎಲ್ಲ ಕಡೆಗೂ ಹಿಟ್ಟು ಸ್ಪ್ರೆಡ್ ಆಗಲ್ಲ. ಹಾಗಾಗಿ ನಾವು ನೀರು ಹಾಕ್ದೇ ಒಣದಾಗಿ ಚೆನ್ನಾಗಿ ಬೆರೆಸ್ಕೋಬೇಕು. ಇವಾಗೆಲ್ಲ ಬೆರೆಸ್ಕೊಂಡಾಗಿದೆ ಹಿಟ್ಟನ್ನು. ನಾನು ಇದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಂತರ ಹಸಿಮೆಣಸಿಕಾಯನ್ನು ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇವಾಗ ಹಾಕ್ತಾಯಿದ್ದೀನಿ. ನಂತರ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನುಗ್ಗೆ ಸೊಪ್ಪನ್ನು ಸಹ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ 2 ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿದ ನಂತರ ಡ್ರೈ ಆಗಿಯೇ ಇವನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಹಿಟ್ಟು ಈರುಳ್ಳಿ ಸೊಪ್ಪಿಗೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಸರಿಗೆ ಹೆಚ್ಚು ನೀರು ಹಾಕಿ ನೀರು ಮಾಡ್ಕೋಬೇಡಿ. ಹಿಟ್ಟು ತುಂಬ ತೆಳುವಾದರೆ ಬಜ್ಜಿ ತುಂಬ ಎಣ್ಣೆ ಹಿಡಿತವೆ, ಅದೇ ತರಹನೇ ಟೇಸ್ಟ್ ಸಹ ಚೆನ್ನಾಗಿರೋಲ್ಲ. ಹಾಗಾಗಿ ಸ್ವಲ್ಪ ಇದನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನೋಡಿ, ಇವಾಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಲ್ಲ, ಈ ಥರ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಈ ಹದ ಇದ್ದರೆ ಸಾಕು. ಈಗ ಬಜ್ಜಿ ಹಿಟ್ಟು ರೆಡಿಯಾಗಿದೆ. ಬಜ್ಜಿನ ಕರಿಲಿಕ್ಕೆ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಬಳ್ಳಿನಿಟ್ಟು ಬಜ್ಜಿಯನ್ನು ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇವಾಗ ನಾನು ಬಜ್ಜಿನ ಬಿಡ್ತಾ ಇದ್ದೀನಿ. ನಾವು ಹಸಿ ಕಡಲೆ ಹಿಟ್ಟಿನ ಬಜ್ಜಿಯನ್ನು ಬಿಡ್ತೀವಲ್ಲ ಅದೇ ತರಹನೇ ರಾಗಿ ಬಜ್ಜಿನೂ ಸಹ ಬಿಡೋದು. ನೋಡಿ, ಇವಾಗ ನಾನು ಬಿಡ್ತಾ ಇದ್ದೀನಲ್ಲ, ಈ ಸೈಜಲ್ಲೇ ಬಿಟ್ಟರೆ ಸಾಕು. ನಿಮಗಿನ್ನೂ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೋಬೋದು, ಸಣ್ಣದು ಬೇಕು ಅಂದರೆ ಸಣ್ಣದಾಗಿನೂ ಸಹ ಬಜ್ಜಿನ ಬಿಟ್ಕೋಬೋದು. ನೋಡಿ, ಇವಾಗ ಬಜ್ಜಿಯನ್ನು ಬಿಟ್ಟಾದಮೇಲೆ ನಾವು ಲೋ ಫ್ಲೇಮಲ್ಲೇ ಇಟ್ಟು ಬಜ್ಜಿನ ಬೇಯಿಸಬೇಕು. ಇದು ರಾಗಿ ಹಿಟ್ಟಾಗಿರೋದ್ರಿಂದ ಕಪ್ಪಗಾಗ್ತವೆ. ನಾವಿಲ್ಲಿ ಸೀದೋಗಿರೋದು ಗೊತ್ತಾಗಲ್ಲ ನಮಗೆ. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸಬೇಕು. ಇದು ರಾಗಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಇರೋದ್ರಿಂದ ಬೇಗ ಬೇಯೋದಿಲ್ಲ. ಬಜ್ಜಿಯನ್ನು ಬೇಯಿಸಲಿಕ್ಕೆ 7-8 ನಿಮಿಷನಾದರೂ ಬೇಕು.
ಇವಾಗ ನಾನು ಮಗ್ಚಾಕಿ ಎರಡು ಸೈಡು ಸಹ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಬೆಂದಿರೋದು ಗೊತ್ತಾಗಲಿಲ್ಲ ಅಂದರೆ ಈ ಥರ ಗುಳ್ಳೆಗಳು ಬರ್ತಿರ್ತಾವಲ್ಲ ಅವು ಕಡಿಮೆ ಆಗಿದ್ದಾವೆ ಅಂದರೆ ಬಜ್ಜಿ ಬೆಂದಿದ್ದಾವೆ ಅಂತ. ನಾವು ಎಣ್ಣೆಯಲ್ಲಿ ಯಾವುದನ್ನೇ ಕರೆದರೂ ಸಹ ಈ ಥರ ಗುಳ್ಳೆ ಬರೋದು ಕಡಿಮೆ ಆಗ್ತಿದ್ದಾವೆ ಅಂದರೆ ಎಲ್ಲ ಬೆಂದಿದ್ದಾವೆ ಅಂತ ಅರ್ಥ. ಹಾಗಾಗಿ ನೋಡಿ ಇವಾಗ ಗುಳ್ಳೆಗಳೆಲ್ಲ ಕಡಿಮೆ ಆಗಿದ್ದಾವೆ, ಬಜ್ಜಿನೂ ಸಹ ಚೆನ್ನಾಗಿ ಬೆಂದಿದ್ದಾವೆ. ನಾನು ಇವನ್ನ ಈಗ ಒಂದು ತಟ್ಟೆಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದೇ ತರಹನೇ ಇನ್ನೊಂದು ಸಲನೂ ಬಜ್ಜಿ ಬಿಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಜ್ಜಿನ ಬಿಡಬೇಕು. ಎರಡು ಸೈಡು ಚೆನ್ನಾಗಿ ಬೇಯಿಸಿ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು. ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಹಾಕಿರೋದ್ರಿಂದ ಇದು ಡಿಫ್ರೆಂಟ್ ಫ್ಲೇವರ್ ಮತ್ತು ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ. ನೀವು ಯಾವುದೇ ಬಜ್ಜಿಯನ್ನು ಮಾಡಬೇಕಾದ್ರೂ ನುಗ್ಗೆ ಸೊಪ್ಪನ್ನು ಬಳಸಿದರೆ ಬಜ್ಜಿಗಳು ಚೆನ್ನಾಗಿ ಬರ್ತವೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ನಾವು ಹೆಚ್ಚಿನ ಅಡುಗೆಗಳಿಗೆ ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ನುಗ್ಗೆ ಸೊಪ್ಪಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ನಮ್ಮ ಮೂಳೆಗಳಿಗೆ ಅದು ಹೆಚ್ಚಿನ ಪೌಷ್ಟಿಕಾಂಶವನ್ನು ನೀಡುತ್ತೆ. ಹಾಗೆ ಮೂಳೆಗಳು ಸಹ ಗಟ್ಟಿ ಆಗ್ತವೆ. ಹಾಗಾಗಿ ನಾವು ಹೆಚ್ಚಾಗಿ ಅಡುಗೆಯಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಿದರೆ ಒಳ್ಳೆಯದು. ನೋಡಿ, ನಾವು ಹಸಿದಂತೂ ತಿನ್ನೋಕ್ಕಾಗಲ್ಲ. ಹಾಗಾಗಿ ಈ ಥರ ಮಾಡಿ ನುಗ್ಗೆ ಸೊಪ್ಪನ್ನು ಬಳಸೋದ್ರಿಂದ ಆರೋಗ್ಯಕರವಾಗಿಯೂ ಇರುತ್ತೆ, ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ರಾಗಿನೂ ಸಹ ದೇಹಕ್ಕೆ ಒಳ್ಳೆಯದು. ಹಾಗಾಗಿ ನೀವು ಮನೆಯಲ್ಲಿ ರಾಗಿ ಪಕೋಡನ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.